ಹಾಯ್ ಹಲೋ ನಮಸ್ಕಾರ ಬಸ್ಟಾಮಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕುರಿ ಬಗ್ಗೆ. ನಮ್ಮೂರಲ್ಲೇ ಇರ್ತಕ್ಕಂಥ ರಾಮಾಂಜನೇಯನವರು ಕುರಿ ಸಾಕಿ ಕುರಿಯಿಂದ ತುಂಬಾ ಒಳ್ಳೆ ಆದಾಯ ಗಳಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರ ಮೂಲಕ ಕುರಿ ಸಾಕಾಣಿಕೆ ಹೇಗೆ ಮಾಡೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಯೋಣ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪರಿಚಯ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ. ಇದು ಎರಡನೇ ವಿಡಿಯೋ ಅನಿಸುತ್ತೆ. ಆಲ್ರೆಡಿ ನರ್ಸರಿ ಬಗ್ಗೆ ಇವ್ರು ನಿಮಗೆ ಮಾಹಿತಿ ಕೊಟ್ಟಿದ್ರು. ನರ್ಸರಿ ಜೊತೆ ಇವರು ಕುರಿ ಮತ್ತು ಕೋಳಿ ಸಾಕಾಣಿಕೆನೂ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪರಿಚಯ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ಮ ಹೆಸರು ರಾಮಾಂಜನೇಯ ಅಂತ ಹೇಳಿ, ಇದೇ ಊರು ಕತ್ತಿಹೊಸಹಳ್ಳಿ. ನಾವು ಇದೇ ಫಸ್ಟ್ನೇ ಬ್ಯಾಚ್ ಸಹ. ಅಂದರೆ ಎಷ್ಟು ದಿವಸ ಆಯ್ತಣ್ಣ ತಂದು? ಈಗ ಆಲ್ರೆಡಿ ಆದಾಯ ಕಾಣಿಸ್ತಾ ಇದೆ. ಮಾಡ್ತಾ ಇರೋದು ಅಂದರೆ ನಾವು ಮಾಡ್ತಿರೋದಕ್ಕೂ ಮೊದಲು ಸಾಕಿದಕ್ಕೂ ನಾವು ತಗೊಂಬಂದಿರೋದಕ್ಕೂ ಈಗೂ ಡೆವಲಪ್ಮೆಂಟ್ ಚೆನ್ನಾಗೈತೆ. ಲಾಭಕ್ಕೆ ಕೇಳ್ತಾವೆ. ಎಲ್ಲಿಂದ ತರ್ತೀರಾ ಕುರಿನ ಇಷ್ಟೊಂದು? ನಾವು ಎಳಗ ಅಂತ ತಂದೆ, ಅದರಲ್ಲಿ ಕ್ರಾಸ್ ಐತೆ. ಅಕ್ಕಿರಾಂಪುರದಲ್ಲೇ ತಗೊಂಬಂದು. ಅಕ್ಕಿರಾಂಪುರ ಅಂತ. ಅಂದರೆ ಒಂದು ಸಲ ಹೋದರೆ ಎಷ್ಟು ಕುರಿ ತರ್ತೀರಾ ಒಂದು ಬ್ಯಾಚಿಗೆ? ಒಂದು 40-45ರಿಂದ ಬಡ್ಜೆಟ್ ಮೇಲೆ ಡಿಪೆಂಡ್. ಓಕೆ. ಅಂದರೆ ಎಲ್ಲ ಒಂದೇ ಬ್ರೀಡಾ ಇಲ್ಲ ಬೇರೆ ಬೇರೆ ಬ್ರೀಡಾ? ಇಲ್ಲ, ಇದು ಕ್ರಾಸ್ ತಳಿ. ಎಳಗ ಅದರಲ್ಲಿ ಕ್ರಾಸ್. ಒಂದು ಸಲ ಹೋದರೆ ಎಷ್ಟು ತರ್ತೀರಾ? ಒಂದು 50 ತರ್ತೀನಿ. ಒಂದು 50. ಎಷ್ಟು ತಿಂಗಳಿಗೆ ಒಂದು ಸಲ ಮತ್ತೆ ಮಾರಾಟ ಮಾಡ್ತೀರಾ? 2 ತಿಂಗಳಿಗೆ ಒಂದು ಸಲ. 2 ತಿಂಗಳಿಗೆ ಒಂದು ಸಲ. ಸೊ ಇಷ್ಟು ಕುರಿಗಳಿಗೆ ಆಹಾರ ಎಲ್ಲಿಂದ ಅರೇಂಜ್ ಮಾಡ್ತೀರಾ ನೀವು? ಎಲ್ಲ ಮಾಮೂಲಿ ಫೀಡು, ಬೂಸ ಮತ್ತು ಜೋಳ ಎಲ್ಲ ಹಾಕ್ತೀವಿ. ಅದ್ರ ಜೊತೆಗೆ ಹುಲ್ಲು ಕೊಟ್ಕೊತೀವಿ. ಅಂದರೆ ಇಷ್ಟು ಚಿಕ್ಕ ಜಾಗದಲ್ಲೇ ತುಂಬ ಅಚ್ಚುಕಟ್ಟಾಗಿ ಒಳ್ಳೆ ಶೆಡ್ ನಿರ್ಮಾಣ ಮಾಡಿದ್ದೀರಾ. ಸೊ ಈ ಶೆಡ್ಡಿಂದು ಇದ್ರದ್ದೆಲ್ಲ ನಿಮಗೆ ಅಂದರೆ ಎಷ್ಟು ಖರ್ಚು ಬೇಕು? ನಮಗೆ ಶೆಡ್ಗೆ ಒಂದು 2.5 ಲಕ್ಷ ಆಗಿತ್ತು. ಓಕೆ. ಕುರಿಗೆ ಒಂದು 2.5 ಲಕ್ಷ ಆಯಿತು. ಅಂದರೆ ಫಸ್ಟ್ನೇ ಫ್ಲೋರಲ್ಲಿ ಕುರಿ ಇಟ್ಕೊಂಡಿದ್ದೀರಾ, ಕೆಳಗಡೆ ಕೋಳಿ. ಸೊ ಇದು ಈ ರೀತಿ ಯಾಕೆ ನೀವು ಮಾಡಿದ್ದು ಅಂತ ಕೇಳ್ಬೋದು? ಒಂದೇ ಇದರಲ್ಲಿ 2 ಥರ ಮಾಡ್ಬೋದಲ್ಲ. ಸೊ ಇಲ್ಲಿ ಕುರಿಲಿರೋ ಗೊಬ್ಬರ ಎಲ್ಲ ಕೆಳಗಡೆ ಕೋಳಿಗೆ ಆಹಾರ ಆಗುತ್ತೆ. ಗೊಬ್ಬರ ಎಲ್ಲ ಅಂದ್ರೆಲ್ಲ ಅದರಲ್ಲಿ ಏನೇ ಮೇವು ಹೊಡಿಕ್ ಬಿದ್ರು ಅವು ಹಾಯ್ಕೊಂಡು ತಿಂತವೆ. ಅದ್ರ ಜೊತೆಗೆ ಆಚೆಗೆಲ್ಲ ಬಿಡ್ತೀವಿ ಬೆಳಿಗ್ಗೆ ಸಾಯಂಕಾಲ. ಚೆನ್ನಾಗಿದೆ, ನಮಗೇನೋ ಇಷ್ಟ ಆಯಿತು. ಮೇಂಟೆನೆನ್ಸ್ ಅಂದರೆ ಯಾವ ಥರ? ಬೆಳಿಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ? ಬೆಳಿಗ್ಗೆ ಅಷ್ಟೇ. ನಮ್ಮ ಫ್ರೀ ಟೈಮ್ ಇದಕ್ಕೋಸ್ಕರ ನಮ್ಮ ಟೈಮಿಂಗ್ಸ್ ಏನಿಲ್ಲ. ಪರ್ ಡೇ ಒಂದು 2 ಅವರ್ ಟೈಮ್? ಇಲ್ಲ 1 ಅವರ್ ಅಂದರೆ ಎಷ್ಟು. ಇದ್ರ ಆರೋಗ್ಯ ಎಲ್ಲ ಹೇಗೆ ಕಾಪಾಡ್ತೀರಾ? ಅಂದರೆ ಇದು ಗೊತ್ತಾಗುತ್ತೆ. ಯಾವುದೇ ಕೆಮ್ಮು ಏನಾದರೂ ಜ್ವರ ಪರ ಬಂದಿದ್ರೆ ಅದಕ್ಕೆಲ್ಲ ನಾವೇ ನೋಡ್ಕೊಂಡಿದ್ದೀವಲ್ಲ. ಔಷಧಿಗಳೆಲ್ಲ ಮಾಹಿತಿ ಇದೆ, ಯಾವ್ಯಾವುದಕ್ಕೆ ಯಾವ್ಯಾವ ಕಾಯಿಲೆಗೆ. ಅದು ಮೀರಿ ಜಾಸ್ತಿ ಏನಾದರೂ ಇದಾದರೆ, ಇದುವರೆಗೂ ಏನೂ ಆಗಿಲ್ಲ. ಜಾಸ್ತಿ ಯಾವುದೇ ರೀತಿ ಏನಾದರೂ ಕಾಯಿಲೆಗಳು ಬಂದರೆ ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಇದು ಮಾಡ್ತಾರೆ. ಅಂದರೆ ನೀವು ಸೀಸನ್ ವೈಸ್ ಜಾಸ್ತಿ ಸೇಲ್ ಆಗುತ್ತೆ, ಇಲ್ಲ ಅಂದರೆ ಎಷ್ಟು ತಿಂಗಳು ಒಂದು ಸಲ ಮಾರಾಟ ಮಾಡ್ತೀರಾ? ಮಿನಿಮಮ್ 2 ತಿಂಗಳು ಮೇಲೆ ಯಾರು ಬಂದರೂ ಕೊಟ್ಬಿಡ್ತೀವಿ. ಒಂದು ಬ್ಯಾಚ್ ಎಷ್ಟು ತಂದಿರ್ತೀರೋ ಅದರಲ್ಲಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಡ್ತೀರಾ? ಅದು ನಮ್ಮದು ಆದಾಯ ನೋಡ್ಕೊಂಡು, ಲಾಭ ಯಾವ ರೀತಿ ಇರುತ್ತೆ ನೋಡ್ಕೊಂಡು. ಅಂದರೆ ಒಂದು ಕುರಿ ನೀವು ತರಬೇಕಾದ್ರೆ ಎಷ್ಟು ಬೀಳುತ್ತೆ? ಕುರಿ ನಾವು 3 ತಿಂಗಳು ಕುರಿ, 4 ತಿಂಗಳು ಕುರಿ, 5 ತಿಂಗಳು ಕುರಿ ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿ ತಂದು ಇಲ್ಲಿ ಎಷ್ಟು ತಿಂಗಳು ಸಾಕ್ತೀರಾ? ಅಂದರೆ 2 ತಿಂಗಳು 3 ತಿಂಗಳು ಆದ್ಮೇಲೆ ಅಷ್ಟೇ ಅವ್ರು ಬಂದು 3 ತಿಂಗಳು ಅಮ್ಮಮ್ಮ ಅಂದರೆ ಒಂದು 4 ತಿಂಗಳು ಕುರಿ ತಗೊಂಬಂದರೆ ನಾವೊಂದು 3 ತಿಂಗಳು ಸಾಕ್ಬೋದು ಅಷ್ಟೇ. ಅದ್ರ ಮೇಲೆ ಸಾಕಿದ್ರು ಮರಿ ಏನು ದಪ್ಪ ಜಾಸ್ತಿ ಆಗಲ್ಲ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಬ್ಯಾಚ್ ಚೇಂಜ್ ಮಾಡ್ತಾ ಇರೋದು. ಅಂದರೆ ಕುರಿಗೆ ಮೇವು ಕೊಡ್ತೀರಲ್ಲ ನೀವು, ಯಾವ ಟೈಮ್ ನಿಗದಿಪಡಿಸಿದ್ದೀರಿ? ಇದೇ ಟೈಮ್ ಕೊಡಬೇಕು ಅಂತ ಏನಾದರೂ ಇದೆಯಾ? ಏನು ಅವ್ರ ಫ್ರೀ ಟೈಮಾಗೆ ಯಾರು ಬೇಕಾದ್ರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಬೋದು. ನಮ್ಮದು ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ ಒಂದು 6:30-7 ಗಂಟೆಗೆ, ಸಂಜೆ ಒಂದು 6 ಗಂಟೆ 6:30 ಹಂಗೆ ಕೊಟ್ಕೊತೀವಿ. ಸೆಂಟ್ರಲ್ಲಿ 2 ಟೈಮ್ ಮೇವು ಹಾಕ್ತೀವಿ. ಹಸಿ ಮೇವು, ಒಣಮೇವು ಯಾವ ಥರ? ಹಸಿ ಮೇವೇ ಎಲ್ಲ ಯಾವುದೂ ಇಲ್ಲ, ಒಣಮೇವೆ ಪೂರ್ತಿ, ಸಂಪೂರ್ಣ ಒಣಮೇವು. ಸೊ ಇವರಿಂದ ಕುರಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಿದ್ದಾಯಿತು. ಬನ್ನಿ ಅವ್ರನ್ನ ಕೋಳಿ ಬಗ್ಗೆ ಕೂಡ ವಿಚಾರಿಸೋಣ. ಸರ್ ತುಂಬಾ ಕೋಳಿ ಮರಿಗಳನ್ನ ಸಾಕಿದ್ದೀರಾ. ಹತ್ತತ್ರ ಎಷ್ಟು ಕೋಳಿ ಮರಿ ಇದ್ದಾವೆ ನಿಮ್ಮ ಹತ್ರ? ಇದು ಒಂದು 180 ಇದೆ. ಅಂದರೆ ಯಾವ ತಳಿ ಕೋಳಿ ಇದು ನಾಟಿ, ಇದು ಮೈಸೂರು ಕಂಪ್ಲೀಟ್ ನಾಟಿ ಕೋಳಿ ಇದೆ. ನಾಟಿ. ಅಂದರೆ ಒಂದೊಂದು ಕೋಳಿ ಮರಿಗೆ ಎಷ್ಟು ಬೀಳುತ್ತೆ ನಿಮಗೆ ತರೋದು? ನಾವು 1 ದಿವಸದ ಮರಿ ತಗೊಂಬಂದಿದ್ವಿ. ಓಕೆ. ಅದು ಲೈಟ್ ಎಲ್ಲ ಬಿಡಬೇಕು, ಅರೇಂಜ್ಮೆಂಟ್ ಇದ್ದರೆ ಮಾತ್ರ ಆ ಥರ ಮರಿ ಸಾಕೋದಕ್ಕಾಗೋದು. ಇಲ್ಲ ಅಂದರೆ ಒಂದು 45ರಿಂದ 50 ದಿವಸದ ಮರಿ ತಂದರೆ ನೀವು ಉಳಿಸ್ಕೊಬೋದು. 1 ದಿವಸದ ಮರಿ ತಂದರೆ ಉಳಿಸೋದಕ್ಕೆ ಸ್ವಲ್ಪ ಗಾಸಿ. ಲೈಟಿಂಗ್ಸ್ ಎಲ್ಲ ಮಾಡಬೇಕು, 24 ಅವರ್ ಲೈಟ್ ಇರಬೇಕು.
ನಿಮ್ಮ ಪ್ಲ್ಯಾನ್ ಇರೋದು ಎಷ್ಟು ತಿಂಗಳು ಕೋಳಿನ ಬೆಳೆಸ್ಬೇಕು ಅಂತ ನಿಮಗಿರೋದು? ಎಷ್ಟು ತಿಂಗಳು ಅಂತ ಇಲ್ಲ, ಈ ನಾಟಿ ಕೋಳಿ ಡೆವಲಪ್ಮೆಂಟೇ ಲೇಟು. ಹಂಗಾಗಿ ನಾವೊಂದು 3-4 ತಿಂಗಳು ಮೇಯಿಸ್ತೀವಿ, ನೋಡೋಣ ಮಟ್ಟ ಯಾವ ರೀತಿ ಬರ್ತೈತಿ ಅಂತ ಹೇಳಿ. ಇದು ಫಸ್ಟ್ ಬ್ಯಾಚ್, ನೋಡೋಣ ಯಾವ ರೀತಿ ಬರುತ್ತೆ, ನೋಡಿಬಿಟ್ಟು ಆಮೇಲೆ ಬೇರೆ ಥರ ಅದನ್ನು ಹೊಸದು ಹುಡುಕ್ಕೋಬೇಕು. ಅಂದರೆ ನೀವು ಕೋಳಿನ ಬೇಸಿಕಲಿ ಸಾಕ್ತಿರೋದು ಏನಕ್ಕೆ ಅಂದರೆ ಮೊಟ್ಟೆ ಮತ್ತು ಯಾರು ಮಾರೋದಕ್ಕೆ ಮತ್ತು ಮೊಟ್ಟೆಗೆ, ಅವಕ್ಕೆಲ್ಲ ಆಹಾರ ಇನ್ನು ಕುರಿ ಗೊಬ್ಬರ ಮತ್ತು ನೀವೇನೋ ಸಪ್ರೇಟಾಗಿ ಇದಕ್ಕೆ ನಾವು ಫೀಡ್ ಎಲ್ಲ ಮಾಡ್ತಾಯಿದ್ದೀವಿ. ಇದು 1 ತಿಂಗಳು ಮರಿ. ಈಗ ನಾನು ತಗೊಂಬಂದಿದ್ದು 1 ದಿವಸದ್ದು, 1 ತಿಂಗಳು ಮರಿ ಇದೆ. ಇದ್ರ ಆರೋಗ್ಯ ಹೇಗೆ ಕಾಪಾಡ್ತೀರಾ ನೀವು? ಅದು ಜ್ವರ ಐತಿ ಇಲ್ಲ ಏನೋ ಒಂಥರ ಜುಗುಡ್ಸೋದು ಈ ಥರ ಎಲ್ಲ ಬಂದರೆ ಔಷಧಿಗಳೈತೆ, ಔಷಧಿಗಳು ಹಾಕ್ಕೊಂತ ಇದ್ದೀವಿ, ಚೆನ್ನಾಗಿದೆ. ಅಂದರೆ ಔಷಧಿ ಬಗ್ಗೆ ನಿಮಗೆ ಐಡಿಯಾ ಇದೆಯಾ, ಯಾವ ಟೈಮಲ್ಲಿ ಏನೇನು? ಸರ್, ಅಂದರೆ ನಾನು ತುಂಬ ಕಡೆ ಕೇಳಿರೋ ಪ್ರಕಾರ ಕೋಳಿಗಳು ತಂದಿದ ತಕ್ಷಣ ಅದಕ್ಕೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತಾರೆ ಅದ್ರ ಆರೋಗ್ಯ ಕಾಪಾಡೋದಕ್ಕೆ. ಸೊ ನೀವು ಯಾವ ರೀತಿ ವ್ಯಾಕ್ಸಿನ್ ಹಾಕ್ಸಿದ್ದೀರಾ? ನಾನು ಇದುವರೆಗೂ ಏನು ಮಾಡಿಲ್ಲ, ಚೆನ್ನಾಗಿದೆ. ಲೈಟಾಗಿ ಎಲ್ಲರೂ ಸ್ವಲ್ಪ ಅನ್ನ ಪನ್ನ ಹಾಕ್ಬಿಡ್ತಾರೆ, ನಾವು ಅದನ್ನು ಹಾಕ್ದಂಗೆ ಮೇಂಟೈನ್ ಮಾಡ್ಕೊಂಡು ಜಾಸ್ತಿ ಬೇಯಿಸಿರೋ ಅನ್ನ ಹಾಕಿದ್ರೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಬರ್ತವೆ. ಹಂಗಾಗಿ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಇದುವರೆಗೂ ನಮ್ಮದು ಕೋಳಿಗೆ ಯಾವುದೂ ಕಾಯಿಲೆಗಳು ಬಂದಿಲ್ಲ. ಮತ್ತು ನನಗೆ ಇನ್ನೊಂದು ಪ್ರಶ್ನೆ ಏನಂದರೆ, ನೀವು ಲೈಟಿಂಗ್ಸ್ ಬೇಕು ಅಂದ್ರಲ್ಲ, ಅದಕ್ಕೆ ಏನು ಕಾರಣ? ಅದು 1 ದಿವಸದ್ದು ಮರಿಗೆ ಲೈಟಿಂಗ್ಸು 24 hour ಕಾವು ಬೇಕು ಅದಕ್ಕೆ, ಅದಕ್ಕೋಸ್ಕರ ಅದನ್ನು ಮಾಡಲೇಬೇಕು. ಇಲ್ಲ ಅಂದರೆ 1 ದಿವಸದ ಮರಿ ಆದರೆ, ನೀವು 15 ದಿವಸದ್ದು 20 ದಿವಸದ್ದು ಈ ಥರ ಮರಿ ಆದರೆ ಲೈಟಿಂಗ್ಸ್ ಏನು ಬೇಕಾಗಲ್ಲ. 24 hour ಲೈಟ್ ಇರಲೇಬೇಕಿಲ್ಲ. ಅಡ್ಲಿಂಗ್ ಅಂತ ಅಂತಾರೆ ಅದನ್ನು, ಆ ಥರ ಏನಾದರೂ ಆದರೆ ಕೋಳಿ ಎಲ್ಲ ನಿಧಾನಕ್ಕೆ ಒಂದೊಂದೇ ಸಾಯ್ತಾ ಇರ್ತವೆ. ನಮ್ಮದು ಹಂಗೆ ಒಂದು 15 ಪಿಳ್ಳೆ ಸತ್ತಿದೆ, ಅದೇನು ದೊಡ್ಡದೇನಲ್ಲ, 200 ಪಿಳ್ಳಿಗೆ 15 ಪಿಳ್ಳೆ. ಸೊ ನಮ್ಮ ಕ್ವಶನ್ ಏನಂದರೆ, ಈಗ ಯಾರಾದರೂ ಒಬ್ಬರು ಹೊಸದಾಗಿ ಈ ರೀತಿ ಕುರಿ ಮತ್ತು ಕೋಳಿದೇನಾದರೂ ಸ್ಟಾರ್ಟ್ ಮಾಡಿ ಅದರಿಂದ ಅವರು ಒಳ್ಳೆ ಆದಾಯ ಗಳಿಸ್ಬೋದಾ ಅಂದರೆ ಅವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾಡ್ಬೋದು. ಸಾಲ ಮಾಡಿ ಮಾಡೋದ್ರಿಂದ ಅದರಿಂದ ಆದಾಯ ಗಳಿಸೋದು ಸ್ವಲ್ಪ ಕಷ್ಟ. ಹೌದು. ಸಣ್ಣದಾಗಿ ಮಾಡ್ಕೊಳೋದ್ರಿಂದ ಅದರಿಂದ ಉತ್ತಮವಾದ ಆದಾಯ ಗಳಿಸ್ಬೋದು. ನಾವು ಸುಮ್ಮನೆ 10 ಲಕ್ಷ 15 ಲಕ್ಷ ಹಾಕ್ಬಿಟ್ಟು ಶೆಡ್ ಮಾಡಿ ಅದರಿಂದ ನಾವು ಲಕ್ಷಾಂತರ ರೂಪಾಯಿ ಲಾಭ ನೋಡ್ತೀವಿ ಅನ್ನೋದು ಸುಳ್ಳು. ಹಂಗೇನಾದರೂ ಸುಮ್ಮನೆ ಯೂಟ್ಯೂಬ್ ವಿಡಿಯೋಗಳು ನೋಡಿಬಿಟ್ಟು ಏನಾದರೂ ಹೋದರೆ ಸ್ವಲ್ಪ ಘಾಸಿ ಆಗ್ತದೆ. ಸಣ್ಣದಾಗಿ ಮಾಡ್ಕೊಂಡು ಅದನ್ನು ಡೆವಲಪ್ ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡು ಅದರಿಂದ ಏನು ಫಸ್ಟ್ ಅದ್ರ ಬಗ್ಗೆ ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಕುರಿ ಮತ್ತು ಕೋಳಿ ಬಗ್ಗೆ ತುಂಬ ಮಾಹಿತಿ ಕೊಟ್ರಿ. ನಿಮ್ಮ ಜೊತೆ ಮಾತಾಡಿ ನಮಗೂ ಕೂಡ ತುಂಬ ಖುಷಿ ಆಯಿತು. ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಯಾರಿಗೆ ಆಗಲಿ ಸಾಲ ಮಾಡಿ ಶೆಡ್ ಮಾಡೋದಕ್ಕೆ ಇದು ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಿ ಶೆಡ್ ಮಾಡಿದರೆಲ್ಲ ಲಾಸ್ ಮಾಡ್ಕೊಂಡ್ರೆ ಜಾಸ್ತಿ. ಅದಕ್ಕೆ ಇದು ನನ್ನ ಕಡೆಯಿಂದ ಇದೊಂದು ಇನ್ಫಾರ್ಮೇಷನ್.